Hi friends, welcome to my channel. Friends, ಎಷ್ಟೇ ಕಾನೂನುಗಳನ್ನು ತಂದರೂ ಎಷ್ಟೋ ಶಿಕ್ಷೆಗಳನ್ನು ಜಾರಿಗೆ ತಂದರೂ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯಗಳು ನಿಲ್ಲುತ್ತಿಲ್ಲ. ಯಾವುದೋ ಒಂದು ಕಡೆ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯಗಳು ದಾಳಿಗಳು ನಡೆಯುತ್ತಲೇ ಇರುತ್ತವೆ. ಏನು ತಿಳಿಯದ ವಯಸ್ಸಿನಲ್ಲಿ ಹುಡುಗಿಯರನ್ನು ತಾಯಿಯನ್ನಾಗಿ ಮಾಡಿ ನಿಧಾನವಾಗಿ ಜಾರಿಕೊಳ್ಳುತ್ತಿದ್ದಾರೆ. ಸೊ ಈಗ ನಾನು ಹೇಳುತ್ತಿರುವ ಕಥೆಯನ್ನು ಕೇಳಿದ್ರೆ ಸಮಾಜದಲ್ಲಿ ವ್ಯಕ್ತಿಗಳು ಈ ರೀತಿ ಕೂಡ ಇರ್ತಾರ ಅಂತೇಳಿ ನೀವು ಖಂಡಿತವಾಗಿಯೂ ಆಶ್ಚರ್ಯರಾಗುತ್ತೀರಾ. ಇನ್ನು ಸ್ಟೋರಿ ಏನು ಅಂತ ನೋಡೋದಾದ್ರೆ, ಬಿಹಾರ ಔರಂಗಾಬಾದ್ ನಲ್ಲಿ ಸಂತೋಷ್ ಕುಮಾರ್ ಇಂಟರ್ವ್ಯೂ ಓದುತ್ತಿರುವಾಗ ಅವರ ತಂದೆ ಸತ್ತು ಹೋಗಿದ್ದರಿಂದ ಮನೆಯ ಜವಾಬ್ದಾರಿಗಳೆಲ್ಲವೂ ಸಂತೋಷ್ ಮೇಲೆ ಬೀಳುತ್ತವೆ. ಇದರಿಂದ ಓದಿಗೆ ಫುಲ್ ಸ್ಟಾಪ್ ಅನ್ನ ಇಟ್ಟು ಒಂದು ಪ್ರೈವೇಟ್ ಕಂಪನಿಯಲ್ಲಿ ಜಾಬ್ಗೆ ಜಾಯ್ನ್ ಆಗುತ್ತಾನೆ. ಹೀಗೆ ಕೆಲವು ವರ್ಷಗಳು ಚೆನ್ನಾಗಿ ನಡೆಯುತ್ತಿರುವಾಗ ಯಾವಾಗ ತಾಯಿ ಅನಾರೋಗ್ಯಕ್ಕೆ ತುತ್ತಾಗುತ್ತಾರೋ ಮಗನಿಗೆ ಮದುವೆ ಮಾಡಬೇಕೆಂದು ಹುಡುಗಿಯನ್ನು ಹುಡುಕುತ್ತಿರುವಾಗ ರಾಖಿ ಕುಮಾರಿ ಎಂಬ ಹುಡುಗಿ ಇದ್ದಾಳೆಂದು ಗೊತ್ತಾಗಿ ಆಕೆಗೆ ಓದು ಇಲ್ಲದಿದ್ದರೂ ತುಂಬಾ ಸುಂದರವಾಗಿದ್ದಾಳೆಂದು ತಿಳಿದುಕೊಂಡು ಸಂತೋಷ್ ಕುಮಾರ್ಗೆ ರಾಖಿ ಕುಮಾರಿ ಜೊತೆ ಮದುವೆಯನ್ನ ಮಾಡಿಸುತ್ತಾರೆ. ಇನ್ನು ಇವರ ಅನನ್ಯ ಸಂಸಾರದ ನೆನಪಿಗೆ ಇಬ್ಬರು ಹೆಣ್ಣು ಮಕ್ಕಳು ಕೂಡ ಜನಿಸುತ್ತಾರೆ. ಇದು ಹೀಗಿರುವಾಗ ಸಂತೋಷ್ ಇದ್ದಕ್ಕಿದ್ದಂತೆ ಅನಾರೋಗ್ಯಕ್ಕೆ ತುತ್ತಾಗಿದ್ದರಿಂದ ಅದು ದಿನದಿನಕ್ಕೆ ಸೀರಿಯಸ್ ಆಗಿದ್ದರಿಂದ ಡಾಕ್ಟರ್ಗೆ ತೋರಿಸಿದಾಗ ಕ್ಯಾನ್ಸರ್ ಫೈನಲ್ ಸ್ಟೇಜ್ ಅಲ್ಲಿ ಇದೆ ಎಂದು ಹೇಳಿದಾಗ ರಾಖಿ ಕುಮಾರ್ಗೆ ಆಕಾಶ ಬಂದು ತಲೆ ಮೇಲೆ ಬಿದ್ದಾಗೆ ಆಗುತ್ತದೆ. ಹೀಗೆ ಸ್ವಲ್ಪ ದಿನಗಳಲ್ಲೇ ಸಂತೋಷ್ ಕುಮಾರ್ ಈ ಲೋಕವನ್ನ ಬಿಟ್ಟು ಹೋಗಿದ್ದರಿಂದ ಕುಟುಂಬದ ಜವಾಬ್ದಾರಿ ಎಲ್ಲವೂ ಕೂಡ ರಾಖಿ ಕುಮಾರಿ ಮೇಲೆ ಬೀಳುತ್ತದೆ. ಇನ್ನು ಅಷ್ಟಾಗಿ ಓದಿರದ ರಾಖಿ ಕುಮಾರಿ ಏನು ಮಾಡಲಾಗದೆ ತನ್ನ ಇಬ್ಬರು ಹೆಣ್ಣು ಮಕ್ಕಳನ್ನ ಕರೆದುಕೊಂಡು ತವರು ಮನೆಗೆ ಬರುತ್ತಾಳೆ. ರಾಖಿ ಕುಮಾರಿ ಇನ್ನು ಚಿಕ್ಕ ವಯಸ್ಸಿನವಳಾಗಿದ್ದರಿಂದ ತಂದೆ ತಾಯಿ ಕೂಡ ವಯಸ್ಸಾಗುತ್ತಿದ್ದರಿಂದ ಆಕೆಗೆ ಎರಡನೇ ಮದುವೆ ಮಾಡಬೇಕೆಂದು ಅಂದುಕೊಳ್ಳುತ್ತಾರೆ. ಇನ್ನು ಇದೇ ವಿಷಯದ ಬಗ್ಗೆ ರಾಖಿ ಕುಮಾರಿಯನ್ನು ಕೇಳಿದಾಗ ತನ್ನ ಮಕ್ಕಳ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡುತ್ತಾ ಎರಡನೇ ಮದುವೆಗೆ ಓಕೆ ಹೇಳುತ್ತಾಳೆ. ಹೀಗೆ ರಮೇಶ್ ಎಂಬ ವ್ಯಕ್ತಿಯೊಂದಿಗೆ ರಾಖಿ ಕುಮಾರಿಗೆ ಎರಡನೇ ಮದುವೆ ಮಾಡಿದಾಗ ಅಷ್ಟೊತ್ತಿಗಾಗಲೇ ರಮೇಶ್ ಕುಮಾರ್ಗೆ ಮೊದಲನೇ ಹೆಂಡತಿಯ ಜೊತೆ ಜಗಳವಾಗಿ ವಿಚ್ಛೇದನ ತೆಗೆದುಕೊಂಡು ದೂರವಾಗಿರುತ್ತಾರೆ. ಇನ್ನು ರಮೇಶ್ ಕುಮಾರ್ ರಾಖಿ ಕುಮಾರಿಗೂ ಮತ್ತು ಅವಳ ಮಗಳಿಗೂ ಯಾವುದೇ ರೀತಿ ಕೊರತೆ ಇಲ್ಲದೆ ನೋಡಿಕೊಂಡು ಬರುತ್ತಾನೆ. ಹೀಗೆ ರಮೇಶ್ ಕುಮಾರ್ ರಾಖಿ ಕುಮಾರಿಯ ಅನನ್ಯ ಸಂಸಾರದ ನೆನಪಿಗೆ ಒಂದು ಗಂಡು ಮಗು ಕೂಡ ಜನಿಸಿದ್ದರಿಂದ ರಾಖಿ ಕುಮಾರಿಯ ಮೊದಲ ಗಂಡನಿಗೆ ಜನಿಸಿರುವ ಮಕ್ಕಳ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ತನ್ನ ಮಗನ ಜೊತೆ ಮಾತ್ರ ಆಟವಾಡುತ್ತಿದ್ದನು. ಅಷ್ಟೇ ಅಲ್ಲದೆ ರಾಖಿ ಕುಮಾರಿ ಹತ್ತಿರ ನಿನ್ನ ಹೆಣ್ಣು ಮಕ್ಕಳ ಬಗ್ಗೆ ಜಾಸ್ತಿ ತಲೆ ಕೆಡಿಸಿಕೊಳ್ಳದೆ ನನ್ನ ಮಗನ ಮೇಲೆ ಜಾಸ್ತಿ ದೃಷ್ಟಿ ಹರಿಸು ಎಂದು ಪ್ರೆಸರ್ ಹಾಕಿದ್ದರಿಂದ ರಾಖಿಗೆ ಬೇರೆ ದಾರಿ ಇಲ್ಲದೆ ತನ್ನ ಮಕ್ಕಳ ಬಗ್ಗೆ ತಲೆ ಕೆಡಿಸಿಕೊಳ್ಳುತ್ತಿರಲಿಲ್ಲ. ಅಷ್ಟೊತ್ತಿಗಾಗಲೇ ದೊಡ್ಡ ಮಗಳು ಶ್ವೇತಗೆ 13 ವರ್ಷವಾಗಿದ್ದು ದೊಡ್ಡವಳು ಕೂಡ ಆಗಿದ್ದರಿಂದ ತಾನೇ ಎಲ್ಲ ಕೆಲಸವನ್ನು ಮಾಡುತ್ತಾ ತನ್ನ ತಂಗಿಯನ್ನು ನೋಡಿಕೊಳ್ಳುತ್ತಿದ್ದಳು. ಇನ್ನು ಯಾವಾಗ ಶ್ವೇತ 8ನೇ ತರಗತಿಗೆ ಜಾಯಿನ್ ಆಗುತ್ತಾಳೋ ಮ್ಯಾಥ್ಸ್ ಮತ್ತು ಇಂಗ್ಲಿಷ್ ನಲ್ಲಿ ತುಂಬಾ ವೀಕ್ ಇದ್ದಿದ್ದರಿಂದ ಶ್ವೇತಳ ತಾಯಿ ಶ್ವೇತಳನ್ನು ಪಕ್ಕದಲ್ಲಿರುವ ಒಂದು ಟ್ಯೂಷನ್ ಗೆ ಜಾಯಿನ್ ಮಾಡುತ್ತಾಳೆ. ಹೀಗೆ ಕೆಲವು ತಿಂಗಳುಗಳ ನಂತರ ಟ್ಯೂಷನ್ ಟೀಚರ್ ಮದುವೆ ಮಾಡಿಕೊಂಡು ಅಲ್ಲಿಂದ ಹೊರಟು ಹೋಗಿದ್ದರಿಂದ ಸುತ್ತಮುತ್ತಲು ಯಾರು ಕೂಡ ಟ್ಯೂಷನ್ ಮಾಡುವವರು ಇಲ್ಲದಿದ್ದರಿಂದ ರಾಖಿ ಕುಮಾರಿ ಇದೇ ವಿಷಯವನ್ನ ರಮೇಶ್ ಹತ್ತಿರ ಹೇಳಿದಾಗ ನನ್ನ ಅಣ್ಣನ ಮಗ ಜಗತ್ ME ಅನ್ನು ಕಂಪ್ಲೀಟ್ ಮಾಡಿ ಇಲ್ಲೇ ಒಂದು ಕೋಚಿಂಗ್ ಕ್ಲಾಸ್ ಅನ್ನು ರನ್ ಮಾಡುತ್ತಿದ್ದಾನೆ, ಅವನೇ ಶ್ವೇತಗೆ ಟ್ಯೂಷನ್ ಹೇಳಿಕೊಡುತ್ತಾನೆ, ಅದಕ್ಕೋಸ್ಕರ ಆಕೆ ಅಲ್ಲಿಗೆ ಹೋಗಬೇಕಾಗುತ್ತದೆ ಎಂದು ಹೇಳಿದಾಗ ಮಗಳು ನನ್ನಾಗೆ ಆಗದೆ ಚೆನ್ನಾಗಿ ಓದಿ ಒಳ್ಳೆಯ ವ್ಯಕ್ತಿ ಆಗಬೇಕೆಂದು ರಾಖಿ ಕುಮಾರಿ ಅದಕ್ಕೆ ಒಪ್ಪಿಕೊಳ್ಳುತ್ತಾಳೆ. ಮೊದಲು ರಾಖಿ ಕುಮಾರಿ ಶ್ವೇತಳ ಸ್ಕೂಲ್ ಮುಗಿದ ತಕ್ಷಣ ಅವಳನ್ನು ಕರೆದುಕೊಂಡು ಹೋಗಿ ಟ್ಯೂಷನ್ ಗೆ ಜಾಯಿನ್ ಮಾಡಿ ಮತ್ತೆ ಮನೆಗೆ ಕರೆದುಕೊಂಡು ಬರುವ ಕೆಲಸಗಳನ್ನು ಮಾಡುತ್ತಿದ್ದರು. ದಿನಕ್ಕೂ ತನ್ನ ತಾಯಿಗೆ ಪಿಕಪ್ ಅಂಡ್ ಡ್ರಾಪ್ ಮಾಡೋದಕ್ಕೆ ಕಷ್ಟವಾಗಿ ಜಗತ್ ಹೇಗೋ ತನ್ನ ತಂದೆ ತಾಯಿ ಜೊತೆ ಇರುವುದರಿಂದ ಶ್ವೇತಳನ್ನು ಅದೇ ಮನೆಯಲ್ಲಿ ಇಟ್ಟು ವೀಕೆಂಡ್ ಅಲ್ಲಿ ಮನೆಗೆ ಕರೆದುಕೊಂಡು ಬರುತ್ತೇನೆ ಎಂದು ಹೇಳಿದಾಗ ಅದಕ್ಕೆ ರಾಖಿ ಕುಮಾರಿ ಮಗಳು ಶ್ವೇತ ಕೂಡ ಒಪ್ಪಿಕೊಳ್ಳುತ್ತಾರೆ. ಈ ರೀತಿಯಾಗಿ ಶ್ವೇತಾ ತನ್ನ ಸ್ಕೂಲ್ ಮುಗಿದ ತಕ್ಷಣ ನೇರವಾಗಿ ಜಗತ್ ಟ್ಯೂಷನ್ ಗೆ ಹೋಗಿ ಓದಿಕೊಳ್ಳುತ್ತಾ ತನಗಿರುವ ಡೌಟ್ಸ್ ಗಳನ್ನು ಕ್ಲಿಯರ್ ಮಾಡಿಕೊಳ್ಳುತ್ತಿದ್ದಳು. ಆದ್ರೆ ಜಗತ್ಗೆ ಎಕ್ಸ್ ವಿಡಿಯೋಗಳನ್ನು ನೋಡುವ ಅಭ್ಯಾಸವಿದ್ದರಿಂದ ಶ್ವೇತಗೆ ಟ್ಯೂಷನ್ ಹೇಳಿಕೊಟ್ಟಿದ್ದು ಮುಗಿದ ನಂತರ ತನ್ನ ರೂಮ್ ಗೆ ಹೋಗಿ ಎಕ್ಸ್ ವಿಡಿಯೋಗಳನ್ನು ನೋಡುತ್ತಾ ಟೈಮ್ ಪಾಸ್ ಮಾಡುತ್ತಿದ್ದನು. ಇದೇ ಸಂದರ್ಭದಲ್ಲಿಯೇ ಹೋಮ್ ವರ್ಕ್ ಮಾಡುತ್ತಿದ್ದ ಶ್ವೇತಗೆ ಒಂದು ಡೌಟ್ ಬಂದು ಅದನ್ನು ಕ್ಲಿಯರ್ ಮಾಡಿಕೊಳ್ಳುವುದಕ್ಕೆ ಜಗತ್ ರೂಮ್ ಗೆ ಹೋದಾಗ ಅಲ್ಲಿಯವರೆಗೂ ತಂಗಿಯಂತೆ ನೋಡುತ್ತಿದ್ದ ಜಗತ್ ಕಣ್ಣು ಬೇರೆ ರೀತಿಯಲ್ಲಿ ನೋಡುವುದಕ್ಕೆ ಶುರು ಮಾಡುತ್ತಾನೆ. ಹೀಗಾಗಿ ಅವಳನ್ನು ಪಕ್ಕದಲ್ಲಿ ಕೂರಿಸಿಕೊಂಡು ಆಕೆಗೆ ಡೌಟ್ ಕ್ಲಿಯರ್ ಮಾಡುವ ನೆಪದಲ್ಲಿ ಅವಳನ್ನು ಮುಟ್ಟಬಾರದ ಜಾಗದಲ್ಲಿ ಮುಟ್ಟುವುದಕ್ಕೆ ಶುರು ಮಾಡುತ್ತಾನೆ. ಇದರಿಂದ ಶ್ವೇತಗೆ ಅವನು ಮಾಡುವ ಕೀಟಲೆಗಳು ಇಷ್ಟವಾಗದೆ ನೇರವಾಗಿ ರೂಮ್ ಗೆ ಹೋಗಿ ತನ್ನ ತಾಯಿಗೆ ಕಾಲ್ ಮಾಡಿ ನಾನು ಇಲ್ಲಿರುವುದಿಲ್ಲ ಮನೆಗೆ ಬರ್ತೀನಿ ಎಂದು ಹೇಳಿದಾಗ ಅದಕ್ಕೆ ಅವಳ ತಾಯಿ ₹1
ಫೀಸ್ ಇಲ್ಲದೆ ಜಗತ್ ಟ್ಯೂಷನ್ ಮಾಡುತ್ತಿದ್ದಾನೆ, ಚೆನ್ನಾಗಿ ಓದಿದ್ರೆ 10th ಅಲ್ಲಿ ರ್ಯಾಂಕ್ ತೆಗೆದುಕೊಳ್ಳಬಹುದು ಎಂದು. ಹೇಗೋ ಇನ್ನು 3 ದಿನ ಭಾನುವಾರ ಬರುತ್ತೆ, ಈಗ ಮನೆಗೆ ಬರಬೇಡ ಅಂತೇಳಿ ಫೋನ್ ಕಟ್ ಮಾಡುತ್ತಾಳೆ. ಹೀಗೆ ಜಗತ್ ಚೇಷ್ಟೆಗಳು ದಿನದಿನಕ್ಕೂ ಹೆಚ್ಚಾಗುತ್ತಿದ್ದು ಯಾರ ಬಳಿ ಹೇಳಿಕೊಳ್ಳಬೇಕೆಂದು ಗೊತ್ತಾಗದೆ ಶ್ವೇತಾ ಒದ್ದಾಡುತ್ತಿದ್ದಳು. ಇದು ಹೀಗಿರುವಾಗ ಒಂದು ದಿನ ಜಗತ್ ತಂದೆ ತಾಯಿಗಳು ಫಂಕ್ಷನ್ ಅಂತೇಳಿ ಬೇರೆ ಊರಿಗೆ ಹೋಗಿದ್ದಾಗ ಆ ದಿನ ಮನೆಯಲ್ಲಿ ಜಗತ್ ಮತ್ತು ಶ್ವೇತಾ ಇಬ್ಬರೇ ಇದ್ದರು. ಇದರಿಂದ ಜಗತ್ ಆ ಸಮಯವನ್ನು ಹೇಗಾದರೂ ಮಾಡಿ ಬಳಸಿಕೊಳ್ಳಬೇಕೆಂದು ಅಂದುಕೊಳ್ಳುತ್ತಾನೆ. ಅವಳನ್ನು ಮುಟ್ಟಬಾರದ ಜಾಗದಲ್ಲಿ ಮುಟ್ಟುತ್ತಾ ಅವಳಿಗೆ ತುಂಬಾ ಟಾರ್ಚರ್ ಕೊಡುತ್ತಿದ್ದರಿಂದ ತನಗೆ ನಿದ್ರೆ ಬರುತ್ತಿದೆ ಎಂದು ಹೇಳಿ ತನ್ನ ರೂಮ್ಗೆ ಹೋಗುವುದಕ್ಕೆ ಟ್ರೈ ಮಾಡುತ್ತಾಳೆ. ಆಗ ಜಗತ್ ಅವಳನ್ನು ತಡೆದು ಟ್ಯೂಷನ್ ಕಂಪ್ಲೀಟ್ ಆಗೋವರೆಗೂ ಎಲ್ಲಿಗೂ ಸಹ ಹೋಗುವಾಗಿಲ್ಲ ಅಂತ ಹೇಳಿ ಅವಳನ್ನು ತನ್ನ ಪಕ್ಕದಲ್ಲಿಯೇ ಕೂರಿಸಿಕೊಂಡು ನಿನ್ನನ್ನು ಇನ್ನು ಮುಂದಕ್ಕೆ ಚೆನ್ನಾಗಿ ಓದಿಸುತ್ತೇನೆ, ನಿನಗೆ ಬೇಕಾಗಿದ್ದೆಲ್ಲವನ್ನು ಕೊಡಿಸುತ್ತೇನೆ ಎಂದು ಮಾಯದ ಮಾತುಗಳನ್ನಾಡುತ್ತಾ ನಿಧಾನವಾಗಿ ಆಕೆಯು ಕೂಡ ಎಕ್ಸ್ ವಿಡಿಯೋಗಳನ್ನು ತೋರಿಸುವುದಕ್ಕೆ ಶುರು ಮಾಡುತ್ತಾನೆ. ಹೀಗೆ ಸ್ವಲ್ಪ ಹೊತ್ತಲ್ಲೇ ಶ್ವೇತಳನ್ನು ಕೂಡ ಉರಿತುಂಬಿಸಿ ಅವಳ ಜೊತೆ ಫಿಸಿಕಲ್ ಆಗಿ ಸೇರುತ್ತಾನೆ. ಆಗ ಅದೇ ಸಂದರ್ಭದಲ್ಲಿಯೇ ಜಗತ್ ರಮೇಶ್ ಕುಮಾರ್ಗೆ ಕಾಲ್ ಮಾಡಿ, ಶ್ವೇತಾ ಭಾನುವಾರನು ಕೂಡ ಮನೆಗೆ ಬರೋದಿಲ್ಲ, ನನ್ನ ತಂದೆ ತಾಯಿ ಬರೋವರೆಗೂ ಮನೆ ಕೆಲಸ ಅಡುಗೆ ಕೆಲಸ ಮಾಡಿಕೊಂಡು ಮನೆಯಲ್ಲಿ ಇರ್ತಾಳೆ ಎಂದು ಹೇಳಿದಾಗ, ಜೊತೆಗೆ ಎಕ್ಸಾಮ್ ಕೂಡ ತುಂಬಾ ಹತ್ತಿರ ಇದೆ ಎಂದು ಹೇಳಿದಾಗ ಅದಕ್ಕೆ ಅವರು ಕೂಡ ಒಪ್ಪಿಕೊಳ್ಳುತ್ತಾರೆ. ಹೀಗೆ ಜಗತ್ ನಿರಂತರವಾಗಿ 10 ದಿನಗಳ ಕಾಲ ಶ್ವೇತಾ ಜೊತೆ ಸೇರುತ್ತಾ ತನ್ನ ಕೋರಿಕೆಗಳನ್ನು ತೀರಿಸಿಕೊಳ್ಳುತ್ತಿದ್ದನು. ಹೀಗೆ 10 ದಿನಗಳ ನಂತರ ಜಗತ್ ತಂದೆ ತಾಯಿಗಳು ಮನೆಗೆ ಬರುವುದು. ಮತ್ತೊಂದು ಕಡೆ ರಾಖಿ ಕುಮಾರಿ ತನ್ನ ಗಂಡನಿಗೆ ಕಾಲ್ ಮಾಡಿ ಆಫೀಸಿನಿಂದ ಮನೆಗೆ ಬರುವಾಗ ಮಗಳನ್ನು ಕರೆದುಕೊಂಡು ಬಾ ಎಂದು ಹೇಳಿದಾಗ ಜಗತ್ ಮನೆಗೆ ಹೋದ ರಮೇಶ್ ಕುಮಾರ್ ಶ್ವೇತಾ ಹತ್ತಿರ, ನಿನಗೆ ಓದಿನ ಮೇಲೆ ಇಂಟ್ರೆಸ್ಟ್ ಇಲ್ಲ ಅನ್ಸುತ್ತೆ, ಯಾವಾಗ್ಲೂ ನಿಮ್ಮ ಅಮ್ಮನಿಗೆ ಕಾಲ್ ಮಾಡಿ ಮನೆಗೆ ಬರ್ತೀನಿ ಅಂತ ಟಾರ್ಚರ್ ಕೊಡ್ತಾ ಇರ್ತೀಯ, ಈ ರೀತಿ ಆದ್ರೆ ಮ್ಯಾಥ್ಸ್ ಇಂಗ್ಲಿಷ್ ನಲ್ಲಿ ಯಾವ ರೀತಿ ಪಾಸ್ ಆಗ್ತೀಯ ಅಂತ ಬೈದಿದ್ದರಿಂದ ಜೊತೆಗೆ ಜಗತ್ ಕೂಡ ರಮೇಶ್ ಬಳಿ ಕಂಪ್ಲೇಂಟ್ ಮಾಡುತ್ತಾ, ನಾನು ಎಷ್ಟೇ ಹೇಳಿದ್ರು ಶ್ವೇತಾ ಕೇಳುತ್ತಿಲ್ಲ, ಪ್ರತಿದಿನ ಮನೆಗೆ ಹೋಗುತ್ತೇನೆ ಎಂದು ಟಾರ್ಚರ್ ಮಾಡುತ್ತಾಳೆ ಎಂದು ಹೇಳಿದಾಗ ಶ್ವೇತಾ ಏನು ಮಾತನಾಡದೆ ಸೈಲೆಂಟ್ ಆಗಿ ನಿಂತುಕೊಂಡಿರುತ್ತಾಳೆ. ಆ ನಂತರ ಶ್ವೇತಾ ಮನೆಗೆ ಹೋದ ತಕ್ಷಣ ಜಗತ್ ತನ್ನ ಮೇಲೆ ಮಾಡಿದ ದೌರ್ಜನ್ಯಗಳನ್ನು ತನ್ನ ತಾಯಿ ಬಳಿ ಹೇಳಿದಾಗ ರಾಖಿ ಕುಮಾರಿಗೆ ಆಕಾಶ ಬಂದು ತಲೆ ಮೇಲೆ ಬಿದ್ದಾಗೆ ಆಗುತ್ತದೆ. ಇದರಿಂದ ಕೋಪಗೊಂಡಂತ ರಾಖಿ ಕುಮಾರಿ ಇದೇ ವಿಷಯವನ್ನು ತನ್ನ ಗಂಡ ರಮೇಶನ್ ಹೇಳಿದಾಗ ಇಮಿಡಿಯೇಟ್ ಆಗಿ ರಮೇಶ್ ಜಗತ್ಗೆ ಕಾಲ್ ಮಾಡಿ ಇದರ ಬಗ್ಗೆ ಕೇಳಿದಾಗ ಅದಕ್ಕೆ ಜಗತ್, ನಾನು ಏನು ತಪ್ಪು ಮಾಡಿಲ್ಲ, ಶ್ವೇತಾ ಟ್ಯೂಷನ್ ಇಂದ ತಪ್ಪಿಸಿಕೊಳ್ಳುವುದಕ್ಕೆ ಈ ರೀತಿ ಸುಳ್ಳು ಹೇಳುತ್ತಿದ್ದಾಳೆ ಎಂದು ಹೇಳಿದಾಗ ಅವನ ಮಾತನ್ನು ನಂಬಿದ ರಮೇಶ್ ಶ್ವೇತಾಳನ್ನ ಬೈಯುತ್ತಾ, ನಿನಗೆ ಓದುವುದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಮನೆಯಲ್ಲಿ ಇರು, ಅದನ್ನ ಬಿಟ್ಟು ನನ್ನ ಅಣ್ಣನ ಮಗನ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿದ್ರೆ ಸರಿ ಇರುವುದಿಲ್ಲ ಅಂತೇಳಿ ತಾಯಿ ಮಗಳಿಗೆ ಬೈದಾಗ ರಾಖಿ ಕುಮಾರಿ ಮತ್ತು ಶ್ವೇತಾ ಏನು ಮಾಡಬೇಕೆಂದು ಅರ್ಥವಾಗದ ಪರಿಸ್ಥಿತಿಗೆ ಬೀಳುತ್ತಾರೆ. ಅಂದಿನಿಂದ ಶ್ವೇತಾ ಜಗತ್ ಬಳಿಗೆ ಹೋಗದೆ ಮನೆಯಲ್ಲಿ ಇದ್ದುಕೊಂಡು ಓದಿಕೊಳ್ಳುತ್ತಿದ್ದಳು. ಹೀಗೆ 5 ತಿಂಗಳು ಕಳೆದ ನಂತರ ಶ್ವೇತಳ ಶರೀರದಲ್ಲಿ ಇದ್ದಕ್ಕಿದ್ದಂತೆ ಬದಲಾವಣೆಗಳು ಆಗಿದ್ದರಿಂದ ಆಕೆಯ ಆರೋಗ್ಯ ಸ್ವಲ್ಪ ಕ್ಷೀಣಿಸಿದ್ದರಿಂದ ತನ್ನ ತಾಯಿ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದಾಗ ಚೆಕ್ ಮಾಡಿದ ಡಾಕ್ಟರ್ ಶ್ವೇತಾ ಪ್ರೆಗ್ನೆಂಟ್ ಆಗಿದ್ದಾಳೆ ಎಂದು ಹೇಳಿದಾಗ ರಾಖಿಗೆ ಏನು ಮಾಡಬೇಕೆಂದು ಅರ್ಥವಾಗದ ಪರಿಸ್ಥಿತಿಗೆ ಬೀಳುತ್ತಾಳೆ. ಇದರಿಂದ ಶ್ವೇತಳನ್ನ ಹಿಡಿದುಕೊಂಡು ಅಳುತ್ತಾ ಇದಕ್ಕೆ ಕಾರಣ ಯಾರು ಎಂದು ಕೇಳಿದಾಗ ಅದಕ್ಕೆ ಶ್ವೇತಾ, ಜಗತ್ ನನಗೆ ಸುಮಾರು 10 ದಿನಗಳ ಕಾಲ ಎಕ್ಸ್ ವಿಡಿಯೋಗಳನ್ನ ತೋರಿಸುತ್ತಾ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಮಾಡಿದ್ದಾನೆ ಎಂದು ಹೇಳಿದಾಗ ತಾಯಿಗೆ ಬೇರೆ ದಾರಿ ಇಲ್ಲದೆ ಡಾಕ್ಟರ್ ಬಳಿಗೆ ಹೋಗಿ ಆ ಪಿಂಡವನ್ನು ಕರಗಿಸಿ ಎಂದು ಹೇಳಿದಾಗ ಆಗ ಡಾಕ್ಟರ್ 5 ತಿಂಗಳು ಆಗಿದೆ, ಈ ಪರಿಸ್ಥಿತಿಯಲ್ಲಿ ಏನು ಸಹ ಮಾಡೋದಿಕ್ಕೆ ಆಗೋದಿಲ್ಲ, ಒಂದು ವೇಳೆ ಮಾಡಿದ್ರೆ ಶ್ವೇತಳ ಪ್ರಾಣಕ್ಕೆ ಅಪಾಯ ಎಂದು ಹೇಳಿದಾಗ ಇನ್ನು ಏನು ಮಾಡಲಾಗದೆ ರಾಖಿ ಕುಮಾರಿ ಶ್ವೇತಳನ್ನು ಮನೆಗೆ ಕರೆದುಕೊಂಡು ಬಂದು ನಡೆದೆಲ್ಲವನ್ನು ಕೂಡ ತನ್ನ ಗಂಡ ರಮೇಶ್ ಬಳಿ ಹೇಳುತ್ತಾಳೆ. ಅದಕ್ಕೆ ರಮೇಶ್, ನನ್ನ ಅಣ್ಣನ ಮಗನ ಮೇಲೆ ಆರೋಪ ಮಾಡಿದ್ರೆ ಚೆನ್ನಾಗಿರೋದಿಲ್ಲ, ನಿನ್ನ ಮಗಳು ಯಾರ ಜೊತೆನೂ ಹೋಗಿ ಹೊಟ್ಟೆ ತುಂಬಿಸಿಕೊಂಡು ಬಂದಿದ್ದಾಳೆ, ಒಂದು ವೇಳೆ ಈ ವಿಷಯ ಹೊರಗಡೆ ಬಂದ್ರೆ ಸೌದಿ ತಂದೆ ತನ್ನ ಮಗಳ ಹೊಟ್ಟೆ ತುಂಬಿಸಿದ್ದಾನೆ ಎಂದು ವಿಷಯ ಕೂಡ ಪುಕಾರಾಗುತ್ತದೆ, ಆಗ ನನ್ನನ್ನು ಚುಚ್ಚು ಮಾತುಗಳಿಂದ ನಿಂದಿಸುತ್ತಾರೆ ಎಂದು ಅದಕ್ಕೋಸ್ಕರ ಶ್ವೇತಳನ್ನು ಮನೆಯಿಂದ ಆಚೆ ಕಳಿಸು, ಆಕೆ ಮನೆಯಲ್ಲಿ ಇರಬಾರದು ಎಂದು ಹೇಳಿದಾಗ ರಾಖಿ ಕುಮಾರ್ಗೆ ಏನು ಮಾಡಬೇಕೆಂದು ಅರ್ಥವಾಗದೆ ಅಳುತ್ತಾ ರಮೇಶ್ ಕುಮಾರ್ನ ಕಾಲನ್ನು ಹಿಡಿದುಕೊಂಡು ಬೇಡಿಕೊಳ್ಳುತ್ತಾ, ದಯವಿಟ್ಟು ನನ್ನ ಮಗಳನ್ನು ಹೊರಗೆ ಹಾಕಬೇಡಿ ಎಂದು ಬೇಡಿಕೊಂಡಿದ್ದರಿಂದ ರಮೇಶ್ ಅಲ್ಲಿ ಏನು ಮಾತನಾಡದೆ ಹೊರಟು ಹೋಗುತ್ತಾನೆ. ಹೀಗೆ ಜಗತ್ ತನ್ನ ಮಗಳ ಮೇಲೆ ದೌರ್ಜನ್ಯ ಮಾಡಿದ್ದಾನೆಂದು ತನ್ನ ಗಂಡನಿಗೆ ಪ್ರೂವ್ ಮಾಡಬೇಕೆಂದು ನನ್ನ ಮಗಳಿಗೂ ಸಹ ನ್ಯಾಯ ಸಿಗುವಂತೆ ಮಾಡಬೇಕೆಂದು ರಾಖಿ ಅಂದುಕೊಳ್ಳುತ್ತಾಳೆ. ಆಗ ಜಗತ್ಗೆ ಕಾಲ್ ಮಾಡಿ ಮೀಟ್ ಆಗಬೇಕೆಂದು ಹೇಳಿದಾಗ ಜಗತ್ ನಾಳೆ ರಾಖಿ ಕುಮಾರಿ ಮನೆಗೆ ಬರುತ್ತೇನೆ ಎಂದು ಹೇಳಿ ಕಾಲ್ ಕಟ್ ಮಾಡುತ್ತಾನೆ. ಇನ್ನು ಮಾರನೇ ದಿನ ಮನೆಗೆ ಬಂದ ಜಗತ್ ಜೊತೆ ರಾಖಿ ಕುಮಾರಿ ಪ್ರೀತಿಯಿಂದ ಮಾತನಾಡುತ್ತಾ, ಶ್ವೇತಾ ನಿನ್ನಿಂದಲೇ ಪ್ರೆಗ್ನೆಂಟ್ ಆಗಿದ್ದಾಳೆ, ಇನ್ನು ಮುಂದೆ ಶ್ವೇತಳ ಜವಾಬ್ದಾರಿಯನ್ನು ನೀನೇ ತೆಗೆದುಕೊಂಡು ಆಕೆಯನ್ನು ಮದುವೆ ಮಾಡಿಕೊಂಡು ಹೆಂಡತಿಯಾಗಿ ಸ್ವೀಕರಿಸಬೇಕು ಎಂದು ಹೇಳಿದಾಗ ಅದಕ್ಕೆ ತಕ್ಷಣ ಜಗತ್, ಯಾರು ತುಂಬಿಸಿರುವ ಹೊಟ್ಟೆಯನ್ನ ನನ್ನ ತಲೆಗೆ ಕಟ್ಟುತ್ತಿದ್ದೀರಾ, ತಂಗಿಯ ಸಮನಾಗಿರುವ ಆಕೆಯ ಜೊತೆ ನಾನು ಈ ರೀತಿ ನಡೆದುಕೊಳ್ಳುತ್ತೇನೆ ಎಂದು ಹೇಗೆ ನಂಬುತ್ತೀರಾ, ಇಲ್ಲಿಯವರೆಗೂ ನಾನು ಆಕೆಯನ್ನು ಆ
ದೃಷ್ಟಿಲಿ ನೋಡಿಲ್ಲ ಎಂದು ಜೋರಾಗಿ ಕೂಗಿದ್ದರಿಂದ ಆಗ ರಾಖಿ ಕುಮಾರಿ, ಆಕೆ ತಂಗಿ ಎಂಬುದು ಈಗ ನಿನಗೆ ನೆನಪಾಯ್ತಾ? ಆಕೆ ಮೇಲೆ ದೌರ್ಜನ್ಯ ಮಾಡುತ್ತಿರುವಾಗ ಅದು ನೆನಪಾಗಲಿಲ್ಲವಾ? ಇದೇ ವಿಷಯವನ್ನ ನಿನ್ನ ತಂದೆ ತಾಯಿಗೆ ಮತ್ತು ಊರಿನವರೆಲ್ಲರಿಗೂ ಹೇಳುತ್ತೇನೆ ಎಂದು ಕೋಪದಲ್ಲಿ ಹೇಳಿದಾಗ ಆಗ ಜಗತ್ಗೆ ಭಯವಾಗಿದ್ದರೂ ಅದನ್ನು ತೋರಿಸಿಕೊಳ್ಳದೆ ಇದಕ್ಕೂ ನನಗೂ ಯಾವುದೇ ಸಂಬಂಧವಿಲ್ಲ ಎಂದು ಅಲ್ಲಿಂದ ಹೋಗುವುದಕ್ಕೆ ಟ್ರೈ ಮಾಡುತ್ತಿರುವಾಗ ಕೋಪಗೊಂಡಂತ ರಾಖಿ ಕುಮಾರಿ ಜಗತ್ನನ್ನು ಬಾಯಿಗೆ ಬಂದಾಗೆ ಬೈಯುತ್ತಾ ಇಬ್ಬರ ಮಧ್ಯೆ ಮಾತಿನ ಯುದ್ಧ ಮಿತಿ ಮೀರಿ ಹೋಗುತ್ತದೆ. ಆಗ ತುಂಬಾ ಕೋಪಗೊಂಡಂತ ಜಗತ್, ನನ್ನ ಮೇಲೆ ಊರವರ ಮುಂದೆ ಏನೇ ಹೇಳಿದ್ರು ನನಗೆ ಭಯವಿಲ್ಲ, ನಿನ್ನ ಮಗಳೇ ನನ್ನ ಜೊತೆ ಸಂಬಂಧ ಇಟ್ಟುಕೊಂಡಿದ್ದಾಳೆ, ಆಕೆ ಒಂದು ರೀತಿ ಚೆಂಗ್ಲು ಇದ್ದಾಗೆ ಅಂತೇಳಿ ನಾನೇ ಊರವರ ಹತ್ರ ಹೇಳ್ತೀನಿ ಅಂತ ಹೇಳಿದಾಗ ಆ ಮಾತನ್ನು ರಾಖಿ ಕುಮಾರಿ ಸಹಿಸಲಾಗದೆ ಹೋಗುತ್ತಾಳೆ. ಇನ್ನು ಇಬ್ಬರ ಮಧ್ಯೆ ನಡೆದ ಕಾನ್ವರ್ಸೇಷನ್ ಅನ್ನ ಶ್ವೇತಾ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡಿದ್ದರಿಂದ ಅದು ಗೊತ್ತಿಲ್ಲದೆ ಜಗತ್ ಸತ್ಯವನ್ನು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಿರುವಾಗ ರಾಖಿ ಕುಮಾರಿ ಅಲ್ಲಿ ಇದ್ದ ಕತ್ತಿಯಿಂದ ಅವನ ಪ್ರಾಣವನ್ನು ತೆಗೆದು ಈ ಲೋಕದಲ್ಲಿ ಇಲ್ಲದಿರುವಂತೆ ಮಾಡುತ್ತಾಳೆ. ಆ ನಂತರ ತನ್ನ ಇಬ್ಬರು ಮಕ್ಕಳನ್ನು ತನ್ನ ತಂಗಿಯ ಮನೆಗೆ ಕರೆದುಕೊಂಡು ಹೋಗಿ ರಾಖಿ ಕುಮಾರಿ ನಡೆದ ವಿಷಯವನ್ನು ಹೇಳಿದಾಗ ಅಕ್ಕಳ ದುಃಖವನ್ನು ಅರ್ಥ ಮಾಡಿಕೊಂಡ ತಂಗಿಯರು ಆಕೆಯ ಮಕ್ಕಳನ್ನು ತಮ್ಮ ಬಳಿಯಲ್ಲಿ ಇಟ್ಟುಕೊಂಡಾಗ ರಾಖಿ ಕುಮಾರಿ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಸರೆಂಡರ್ ಆಗುತ್ತಾಳೆ. ಇನ್ನು ಈ ವಿಷಯ ಗಂಡನಿಗೆ ಗೊತ್ತಾಗಿ ಸ್ಟೇಷನ್ ಗೆ ಹೋದಾಗ ನನ್ನ ಮಗಳಿಗೆ ನ್ಯಾಯ ಸಿಗಬೇಕು, ಅವನನ್ನು ಕೊಂದಿರುವುದರಲ್ಲಿ ನನಗೆ ಯಾವುದೇ ರೀತಿ ದುಃಖವಿಲ್ಲ ಎಂದು ಹೇಳಿದಾಗ ಕೋಪದಿಂದ ಉರಿದು ಬೀಳುತ್ತಿರುವ ರಮೇಶ್, ಏನೇ ವಿಷಯ ಇದ್ರೂ ನನ್ನ ಹತ್ರ ಹೇಳಿದ್ರೆ ನಾನು ಜಗತ್ ಹತ್ರ ಮಾತಾಡಿ ಇದಕ್ಕೆ ಸಜೆಷನ್ ಅನ್ನ ಹುಡುಕ್ತಾ ಇದ್ದೆ, ಅದನ್ನ ಬಿಟ್ಟು ಅವನನ್ನ ಕೊಲೆ ಮಾಡಿ ನಮ್ಮ ಸಂಬಂಧಕ್ಕೂ ಕೂಡ ಎಳ್ಳು ನೀರು ಬಿಟ್ಟಿದ್ದೀಯಾ, ಇನ್ನು ಮುಂದೆ ನನಗೂ ನಿನಗೂ ಯಾವುದೇ ರೀತಿ ಸಂಬಂಧವಿಲ್ಲ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಇನ್ನು ಪೊಲೀಸರು ಕೇಸನ್ನು ಫೈಲ್ ಮಾಡಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದಾಗ ಕೋರ್ಟ್ ರಾಖಿ ಕುಮಾರಿಗೆ 10 ವರ್ಷಗಳ ಕಾಲ ಕಠಿಣ ಕಾರಾಗೃಹ ಶಿಕ್ಷೆಯನ್ನು ವಿಧಿಸಿತು. ಇನ್ನು ಶ್ವೇತಾ ಗಂಡು ಮಗುವಿಗೆ ಜನ್ಮ ನೀಡಿದಾಗ ಆ ಮಗು 9 ತಿಂಗಳು ತುಂಬುವ ಮೊದಲೇ ಹುಟ್ಟಿದ್ದರಿಂದ ಹುಟ್ಟಿದ ಕೆಲವೇ ದಿನಗಳಲ್ಲಿ ಈ ಲೋಕವನ್ನು ಬಿಟ್ಟು ಹೋಗುತ್ತದೆ. ಇದರಿಂದ ಶ್ವೇತಾ ತನ್ನ ತಾಯಿಯ ಆಸೆಯಂತೆ ಚೆನ್ನಾಗಿ ಓದಬೇಕೆಂದು ಓದನ್ನು ಕಂಟಿನ್ಯೂ ಮಾಡುತ್ತಿದ್ದಾಳೆ. ಫ್ರೆಂಡ್ಸ್, ಅಸಲಿಗೆ ಈ ಇನ್ಸಿಡೆಂಟ್ ನಲ್ಲಿ ತಪ್ಪು ಯಾರದು ಎಂದು ನೀವು ಅಂದುಕೊಳ್ಳುತ್ತಿದ್ದೀರೋ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಥ್ಯಾಂಕ್ ಯು.